ಆತ್ಮೀಯ ಸ್ನೇಹಿತರೆ, ಮೆನಸ್ ಅಕಾಡೆಮಿಗೆ ಸ್ವಾಗತ. ಸ್ನೇಹಿತರೆ, ಮುಂಬರುವ ನೇಮಕಾತಿ ಪರೀಕ್ಷೆಗಳಾದಂಥ SDA, FDA, ಪೊಲೀಸ್ ಕಾನ್ಸ್ಟೇಬಲ್, PSIಗೆ ಅತ್ಯಂತ ಉಪಯುಕ್ತವಾಗುವ ಭಾರತದ ಇತಿಹಾಸ ಮತ್ತು ಭಾರತ ಸಂವಿಧಾನಕ್ಕೆ ಸಂಬಂಧಪಟ್ಟ ಬಹುಮುಖ್ಯ ಟಾಪ್ 35 ಪ್ರಶ್ನೆಗಳನ್ನು ಈ ಒಂದು ವಿಡಿಯೋದಲ್ಲಿ ಚರ್ಚೆ ಮಾಡೋಣ. ದಯವಿಟ್ಟು ನಮ್ಮ ಈ ವಿಡಿಯೋವನ್ನು ಕೊನೆಯವರೆಗೂ ವೀಕ್ಷಿಸಿ. ನಮ್ಮ ಪ್ರಯತ್ನ ಇಷ್ಟವಾದಲ್ಲಿ ನಮ್ಮ ಮೆನಸ್ ಅಕಾಡೆಮಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಸಿಂಧೂ ನಾಗರಿಕತೆಯ ಕಾಲಾವಧಿಯನ್ನು ತಿಳಿಸಿ. ಜಗತ್ತಿನ ಪ್ರಾಚೀನ ನಾಗರಿಕತೆಗಳಲ್ಲಿ ಭಾರತದ ಸಿಂಧೂ ನದಿಯ ದಡದಲ್ಲಿ ಉಗಮವಾದಂತಹ ನಾಗರಿಕತೆಯು ಕೂಡ ಒಂದು. ಇದು ಅಸ್ತಿತ್ವದಲ್ಲಿದ್ದಂತಹ ಕಾಲಾವಧಿ ಕ್ರಿಸ್ತಪೂರ್ವ 3000ದಿಂದ 1500ರ ಅವಧಿಯಲ್ಲಿ ಈ ಒಂದು ನಾಗರಿಕತೆಯು ಅಸ್ತಿತ್ವದಲ್ಲಿ ಇದ್ದಿತು. ವೇದವ್ಯಾಸರು ಮಹಾಭಾರತವನ್ನು ಬರೆದಿರಬಹುದಾದ ಕಾಲಾವಧಿ ಯಾವುದೆಂದು ಇತಿಹಾಸಕಾರರು ಗುರುತಿಸಿದ್ದಾರೆ. ಮಹಾಭಾರತದ ರಚನೆಯ ಕಾಲಾವಧಿ ಕ್ರಿಸ್ತಪೂರ್ವ 800ರಲ್ಲಿ ವೇದವ್ಯಾಸರು ಮಹಾಭಾರತವನ್ನು ಬರೆದಿರಬಹುದು ಎಂಬುದು ಇತಿಹಾಸಕಾರರ ನಂಬಿಕೆಯಾಗಿದೆ. ವರ್ಧಮಾನ ಮಹಾವೀರನ ಜನ್ಮ ವರ್ಷ ಯಾವುದು? ಜೈನ ಧರ್ಮದ 24ನೆಯ ತೀರ್ಥಂಕರನಾದಂತಹ ವರ್ಧಮಾನ ಮಹಾವೀರನು ಜನಿಸಿದಂತಹ ವರ್ಷ ಕ್ರಿಸ್ತಪೂರ್ವ 599. ಅಲೆಕ್ಸಾಂಡರ್ನು ಭಾರತದ ಮೇಲೆ ದಂಡಯಾತ್ರೆ ಕೈಗೊಂಡಂತಹ ವರ್ಷ ಯಾವುದು? ಮ್ಯಾಸಿಡೋನಿಯಾದ ದೊರೆಯಾದಂಥ ಅಲೆಕ್ಸಾಂಡರ್ ಇಡೀ ಜಗತ್ತನ್ನು ಗೆಲ್ಲಬೇಕನ್ನುವಂತಹ ಹೆಬ್ಬಯಕೆಯಿಂದ ದಂಡಯಾತ್ರೆಗಳನ್ನು ಮಾಡಿಕೊಂಡು ಬಂದ ನಂತರ ಭಾರತದ ಮೇಲೆ ಈತ ದಂಡಯಾತ್ರೆಯನ್ನು ಕೈಗೊಂಡಂತಹ ವರ್ಷಗಳು ಕ್ರಿಸ್ತಪೂರ್ವ 327ರಿಂದ 326. ಈ ಒಂದು ಕಾಲಾವಧಿಯಲ್ಲಿ ಅಲೆಕ್ಸಾಂಡರ್ನು ಭಾರತದ ಮೇಲೆ ದಂಡಯಾತ್ರೆಯನ್ನು ಕೈಗೊಳ್ಳುತ್ತಾನೆ. ಚಂದ್ರಗುಪ್ತ ಮೌರ್ಯನು ಮೌರ್ಯ ವಂಶವನ್ನು ಸ್ಥಾಪಿಸಿದ ವರ್ಷ ಕ್ರಿಸ್ತಪೂರ್ವ 321ರಲ್ಲಿ ಚಂದ್ರಗುಪ್ತ ಮೌರ್ಯನು ಮೌರ್ಯ ವಂಶವನ್ನು ಸ್ಥಾಪನೆ ಮಾಡ್ತಾನೆ, ಕೌಟಿಲ್ಯನ ಮಾರ್ಗದರ್ಶನದಲ್ಲಿ. ಮೌರ್ಯರ ಪ್ರಸಿದ್ಧ ದೊರೆ ಅಶೋಕನ ಕಾಲಾವಧಿಯನ್ನು ಗುರುತಿಸಿ. ಅಶೋಕನು ಆಡಳಿತವನ್ನು ನಡೆಸಿದಂತಹ ಕಾಲಾವಧಿ ಕ್ರಿಸ್ತಪೂರ್ವ 273ರಿಂದ 239. ಅಶೋಕನು ಕಳಿಂಗ ಯುದ್ಧವನ್ನು ಕೈಗೊಂಡ ವರ್ಷ ಯಾವುದು? ಇದು ಅತ್ಯಂತ ಪ್ರಮುಖವಾದಂಥ ಪ್ರಶ್ನೆ. ಕ್ರಿಸ್ತಪೂರ್ವ 261ರಲ್ಲಿ ಅಶೋಕನು ಕಳಿಂಗಾದ ಮೇಲೆ ಯುದ್ಧವನ್ನು ಕೈಗೊಳ್ತಾನೆ. ಅತ್ಯಂತ ಭೀಕರ ಯುದ್ಧವಾಗಿದ್ದಂತಹ ಇದರಲ್ಲಿ ಕಂಡಂತಹ ಸಾವು ನೋವುಗಳಿಂದ ಮನನೊಂದ ಅಶೋಕನು ಧರ್ಮಾಶೋಕನಾಗಿ ಪರಿವರ್ತನೆಯನ್ನು ಹೊಂದಿ ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡಿ ಧರ್ಮದ ಆಧಾರದ ಮೇಲೆ ಆಡಳಿತವನ್ನು ನಡೆಸ್ತಾನೆ. ವಿಕ್ರಮ ಶಕೆ ಆರಂಭವಾದ ವರ್ಷ ಯಾವುದು? ಕ್ರಿಸ್ತಪೂರ್ವ 58ರಲ್ಲಿ ವಿಕ್ರಮ ಶಕೆ ಆರಂಭವಾಯಿತು. ಗುಪ್ತರ ಆಳ್ವಿಕೆ ಆರಂಭವಾದ ವರ್ಷ ಯಾವುದು? ಕ್ರಿಸ್ತಶಕ 320ರಲ್ಲಿ ಭಾರತವನ್ನು ಆಳಿದಂತಹ ಪ್ರಸಿದ್ಧ ಸಾಮ್ರಾಜ್ಯಗಳಲ್ಲಿ ಗುಪ್ತ ಸಾಮ್ರಾಜ್ಯ ಸ್ಥಾಪನೆಯಾದ ವರ್ಷ 320 ಕ್ರಿಸ್ತಶಕ. ಫಾಹಿಯಾನನು ಭಾರತಕ್ಕೆ ಭೇಟಿ ನೀಡಿದ ವರ್ಷ? ಖ್ಯಾತ ಬೌದ್ಧ ಯಾತ್ರಿಕ ಈತನು ಭಾರತಕ್ಕೆ ಭೇಟಿ ನೀಡಿದಂತಹ ವರ್ಷ ಕ್ರಿಸ್ತಶಕ 405ರಲ್ಲಿ. ಕ್ರಿಸ್ತಶಕ 629ರಲ್ಲಿ ಹರ್ಷವರ್ಧನನ ಆಸ್ಥಾನಕ್ಕೆ ಭೇಟಿ ನೀಡಿದ ಚೀನಾ ಯಾತ್ರಿಕ ಯಾರು? ಯುನೆತ್ಸಾಂಗ್ ಸರಿಯಾದ ಉತ್ತರ. ವರ್ಧನ ವಂಶದ ಪ್ರಸಿದ್ಧ ಅರಸನಾದಂತಹ ಹರ್ಷವರ್ಧನ, ಹಾಗೆಯೇ ಕರ್ನಾಟಕವನ್ನು, ದಕ್ಷಿಣ ಭಾರತವನ್ನು ವಿಶೇಷವಾಗಿ ಆಳ್ತಾ ಇದ್ದಂತಹ ಇಮ್ಮಡಿ ಪುಲಕೇಶಿಯ ಕಾಲಾವಧಿಯಲ್ಲಿ ಭಾರತಕ್ಕೆ ಭೇಟಿಯನ್ನು ನೀಡಿದಂಥವನು ಯುನೆತ್ಸಾಂಗ್. ಈತನ ಬರವಣಿಗೆಗಳಿಂದ ಆಗಿನ ಕಾಲಘಟ್ಟದ ರಾಜಕೀಯ, ಆರ್ಥಿಕ ಮತ್ತು ಸಾಮಾಜಿಕ ಸ್ಥಿತಿಗತಿಗಳ ಬಗ್ಗೆ ನಮಗೆ ಮಾಹಿತಿ ತಿಳಿಯುತ್ತದೆ. ಇಸ್ಲಾಂ ಧರ್ಮದಲ್ಲಿ ಹಿಜ್ರಾ ಶಕೆ ಆರಂಭವಾದ ವರ್ಷ ಯಾವುದು? ಯಾವುದನ್ನ ಹಿಜ್ರಾ ಶಕೆ ಅಂತ ಕರೀತಾರೆ? ಕ್ರಿಸ್ತಶಕ 622. ಈ ಒಂದು ವರ್ಷವನ್ನು ಇಸ್ಲಾಂ ಧರ್ಮದಲ್ಲಿ ಹಿಜ್ರಾ ಶಕೆ ಅಂತ ಕರೀತಾರೆ. ಇದಕ್ಕೆ ಕಾರಣ ಇಸ್ಲಾಂ ಧರ್ಮದ ಸ್ಥಾಪಕರಾದಂತಹ ಪ್ರವಾದಿ ಮುಹಮ್ಮದರು ಮೆಕ್ಕಾದಿಂದ ಮದೀನಾಕ್ಕೆ ತಮ್ಮ ಸ್ಥಳವನ್ನು ಬದಲಾವಣೆ ಮಾಡ್ತಾರೆ ಅಥವಾ ಪಲಾಯನವನ್ನು ಮಾಡ್ತಾರೆ. ಈ ಒಂದು ವರ್ಷದಲ್ಲಿ ಈ ಕಾರಣಕ್ಕೆ ಈ ಒಂದು ಘಟನೆಯನ್ನ ಹಿಜ್ರಾ ಶಕೆ ಎಂದು ಇಸ್ಲಾಂ ಧರ್ಮದಲ್ಲಿ ಗುರುತಿಸಲಾಗಿದೆ.
ಮೊಹಮ್ಮದ್ ಗಜ್ನಿಯು ಭಾರತದ ಮೇಲೆ ದಂಡಯಾತ್ರೆ ಕೈಗೊಂಡಂತಹ ಅವಧಿ ಯಾವುದು? ಕ್ರಿಸ್ತಶಕ 1001 1026 ಅವಧಿಯಲ್ಲಿ ಈತನು ಭಾರತದ ಮೇಲೆ 17 ಬಾರಿ ದಂಡಯಾತ್ರೆಯನ್ನ ಕೈಗೊಂಡಿದ್ದಾನೆ. ಮೊದಲನೇ ತರೈನ್ ಯುದ್ಧ ನಡೆದಂತಹ ವರ್ಷ ಯಾವುದು? 1191. ಈ ಮೊದಲನೇ ತರೈನ್ ಯುದ್ಧ ಮೊಹಮ್ಮದ್ ಘೋರಿ ಮತ್ತು ಪೃಥ್ವಿರಾಜ್ ಚೌಹಾಣನ ಮಧ್ಯೆ ನಡೆಯುತ್ತೆ. ಮೊದಲ ಯುದ್ಧದಲ್ಲಿ ಮೊಹಮ್ಮದ್ ಘೋರಿಯು ಸೋಲನ್ನು ಅನುಭವಿಸಿ ತನ್ನ ದೇಶಕ್ಕೆ ಹಿಂತಿರುಗ್ತಾನೆ. ಭಾರತದಲ್ಲಿ ದೆಹಲಿ ಸುಲ್ತಾನರ ಆಳ್ವಿಕೆ ಆರಂಭವಾದ ವರ್ಷ ಯಾವುದು? ಕ್ರಿಸ್ತಶಕ 1206 ಭಾರತದಲ್ಲಿ ದೆಹಲಿ ಸುಲ್ತಾನರ ಆಳ್ವಿಕೆ ಆರಂಭವಾಗುತ್ತೆ. 5 ರಾಜವಂಶಗಳು ಆಳ್ವಿಕೆಯನ್ನು ಮಾಡ್ತವೆ ಈ ದೆಹಲಿ ಸುಲ್ತಾನ ವಂಶದಲ್ಲಿ. ಮೊದಲನೆಯದು ಗುಲಾಮಿ ಸಂತತಿ, ಕುತುಬುದ್ದೀನ್ ಐಬಕ್ನಿಂದ ಈ ಒಂದು ಸಂತತಿ ಆರಂಭವಾಗುತ್ತೆ 1206. ವಿಜಯನಗರ ಸಾಮ್ರಾಜ್ಯ ಆರಂಭವಾದ ವರ್ಷ ಯಾವುದು? ದಕ್ಷಿಣ ಭಾರತದ ಅತ್ಯಂತ ವೈಭವೋತ ಸಾಮ್ರಾಜ್ಯ ವಿಜಯನಗರವಾಗಿತ್ತು. ಇದು ಆರಂಭವಾದಂತಹ ವರ್ಷ ಕ್ರಿಸ್ತಶಕ 1336. ಅಕ್ಕ ಬುಕ್ಕ ಎಂಬ ಸಹೋದರರಿಂದ ಇದು ಆರಂಭವಾಗುತ್ತೆ. ವಿದ್ಯಾರಣ್ಯರು ಇವರಿಗೆ ಗುರುಗಳಾಗಿ ಪ್ರೇರಣೆಯನ್ನ ನೀಡಿದ್ದರು. ಕರ್ನಾಟಕದಲ್ಲಿ ಬಹುಮನಿ ಸುಲ್ತಾನರ ಆಳ್ವಿಕೆ ಆರಂಭವಾದ ವರ್ಷ ಯಾವುದು? ಕ್ರಿಸ್ತಶಕ 1347. ಅಲ್ಲಾವುದ್ದೀನ್ ಹಸನ್ ಬಹಮನ್ ಗಂಗು ಎನ್ನುವಂತಹ ವ್ಯಕ್ತಿಯಿಂದ ಬಹುಮನಿ ಸುಲ್ತಾನರ ಆಳ್ವಿಕೆ ಆರಂಭವಾಗುತ್ತೆ. ಮೊದಲನೇ ಪಾಣಿಪತ್ ಕದನ ನಡೆದ ವರ್ಷ ಯಾವುದು? ಮೊದಲನೇ ಪಾಣಿಪತ್ ಕದನ ನಡೆದ ವರ್ಷ ಕ್ರಿಸ್ತಶಕ 1526 ನಡೆಯಿತು. ಮೂರನೇ ಪಾಣಿಪತ್ ಕದನ ನಡೆದಂತಹ ವರ್ಷ ಯಾವುದು? ಇದಕ್ಕೆ ಸರಿ ಉತ್ತರ 1761 ಈ ಒಂದು ಮೂರನೇ ಪಾಣಿಪತ್ ಕದನ ನಡೆಯಿತು. 1757 ಜರುಗಿದ ಭಾರತ ಇತಿಹಾಸದ ಪ್ರಮುಖ ಘಟನೆ ಯಾವುದು? 1757 ಅಂದ ತಕ್ಷಣ ಪ್ಲಾಸಿ ಕದನ. ಸಿರಾಜುದ್ದೌಲಾ, ಬಂಗಾಳದ ನವಾಬನಾದಂಥ ಸಿರಾಜುದ್ದೌಲಾ ಮತ್ತು ಬ್ರಿಟಿಷರ ನಡುವೆ ಈ ಒಂದು ಕದನ ನಡೆಯುತ್ತೆ. ಈ ಮೂಲಕವಾಗಿ ಸಿರಾಜುದ್ದೌಲಾ ಸೋಲನ್ನ ಅನುಭವಿಸುವ ಮೂಲಕ ಬಂಗಾಳ ಪ್ರಾಂತ್ಯದ ಮೇಲೆ ಬ್ರಿಟಿಷರ ಹಿಡಿತ ಆರಂಭವಾದಂತಹ ಪ್ರಮುಖವಾದ ಇತಿಹಾಸದ ಘಟನೆಯಾಗಿದೆ. ಬಕ್ಸಾರ್ ಕದನ ನಡೆದ ವರ್ಷ ಯಾವುದು? 1764 ಬಕ್ಸಾರ್ ಕದನ ನಡೆಯಿತು. ಹೈದರ್ ಅಲಿ ಮತ್ತು ಬ್ರಿಟಿಷರ ಮಧ್ಯೆ ಜರುಗಿದ ಮೊದಲ ಆಂಗ್ಲೋ ಮೈಸೂರು ಯುದ್ಧ ನಡೆದಂತ ವರ್ಷ ಯಾವುದು? 1767 1769 ನಡುವೆ ಹೈದರ್ ಅಲಿ ಮತ್ತು ಬ್ರಿಟಿಷರ ಮಧ್ಯೆ ಮೊದಲನೇ ಆಂಗ್ಲೋ ಮೈಸೂರು ಯುದ್ಧ ನಡೆಯುತ್ತೆ. ಈ ಒಂದು ಯುದ್ಧದಲ್ಲಿ ಹೈದರ್ ಅಲಿಯು ಬ್ರಿಟಿಷರನ್ನ ಸಂಪೂರ್ಣವಾಗಿ ಸೋಲಿಸ್ತಾನೆ. ಒಟ್ಟಾರೆಯಾಗಿ ಮೈಸೂರು ಸುಲ್ತಾನರಿಗೂ ಮತ್ತು ಬ್ರಿಟಿಷರ ನಡುವೆ 4 ಆಂಗ್ಲೋ ಮೈಸೂರು ಯುದ್ಧಗಳು ನಡೆಯುತ್ತವೆ. ಅದರಲ್ಲಿ ಪ್ರಮುಖವಾಗಿ 2 ಹೈದರ್ ಅಲಿ ಮತ್ತು ಬ್ರಿಟಿಷ್, ಇನ್ನುಳಿದಂತಹ 2 ಟಿಪ್ಪು ಸುಲ್ತಾನ್ ಮತ್ತು ಬ್ರಿಟಿಷರ ನಡುವೆ ನಡೆದವು. ಈ ಕೆಳಗಿನ ಹೇಳಿಕೆಗಳಲ್ಲಿ ಸರಿಯಾದುದನ್ನು ಗುರುತಿಸಿ. ಚಂಪಾರಣ್ಯ ಸತ್ಯಾಗ್ರಹ ಗಾಂಧೀಜಿಯವರ 2ನೇ ಸತ್ಯಾಗ್ರಹವಾಗಿದೆ. 1ನೇದು. 2ನೇ ಹೇಳಿಕೆ, ಇಂಡಿಗೋ ಪ್ಲಾಂಟೇಶನ್ ಕಾರ್ಮಿಕರ ಹಕ್ಕುಗಳ ಪರವಾಗಿ ಚಂಪಾರಣ್ಯ ಸತ್ಯಾಗ್ರಹವನ್ನು ಕೈಗೊಂಡರು. ಈ 2 ಹೇಳಿಕೆಗಳಲ್ಲಿ ಹೇಳಿಕೆ 1 ಮಾತ್ರ ಸರಿ, ಹೇಳಿಕೆ 2 ಮಾತ್ರ ಸರಿ. ಸರಿಯಾದಂತಹ ಉತ್ತರವನ್ನು ನೋಡೋದಾದರೆ ಹೇಳಿಕೆ 2 ಮಾತ್ರ ಸರಿ. ಚಂಪಾರಣ ಸತ್ಯಾಗ್ರಹ ಗಾಂಧೀಜಿಯವರ ಮೊದಲನೇ ಸತ್ಯಾಗ್ರಹವಾಗಿದೆ, ಹಾಗಾಗಿ ಮೊದಲನೇ ಹೇಳಿಕೆ ತಪ್ಪಾಗುತ್ತೆ. ಇಂಡಿಗೋ ಪ್ಲಾಂಟೇಶನ್ ಕಾರ್ಮಿಕರ ಹಕ್ಕುಗಳ ಪರವಾಗಿ ಹೋರಾಟವನ್ನು ಮಾಡ್ತಾರೆ, 2ನೇ ಹೇಳಿಕೆ ಸರಿಯಾಗಿದೆ. ಮೊದಲ ಪ್ರಶ್ನೆ, ಪೌರತ್ವ ಕಾಯ್ದೆ ಜಾರಿಗೆ ಬಂದಂತಹ ವರ್ಷ ಯಾವುದು? ಇದಕ್ಕೆ ಸರಿಯಾದ ಉತ್ತರ 1955 ಪೌರತ್ವ ಕಾಯ್ದೆ ಜಾರಿಗೆ ಬಂದಿತು. ಭಾರತದಲ್ಲಿನ ರಾಷ್ಟ್ರಪತಿ ಭವನದ ವಾಸ್ತುಶಿಲ್ಪಿ ಯಾರು? ರಾಷ್ಟ್ರಪತಿ ಭವನದ ನಿರ್ಮಾತೃ ಅಥವಾ ವಾಸ್ತುಶಿಲ್ಪಿ ಯಾರು? ಇದಕ್ಕೆ ಸರಿ ಉತ್ತರ ಎಡ್ವಿನ್ ಲುಟೆನ್ಸ್ ರವರು. ಡೆಮೋಕ್ರೇಸಿಯಾ ಎಂಬುದರಲ್ಲಿ ಡೆಮೋಸ್ ಎಂಬ ಪದ ಏನರ್ಥವನ್ನು ಕೊಡುತ್ತೆ? ಇದಕ್ಕೆ ಸರಿ ಉತ್ತರ
ಪ್ರಜೆಗಳು ಅಂತೇಳಿ. ಡೆಮೋಕ್ರೇಷಿಯಾ ಅಥವಾ ಡೆಮೋಕ್ರಸಿ ಎನ್ನುವಂಥದ್ದು ಡೆಮೋಸ್ ಮತ್ತು ಕ್ರೇಷಿಯೋ ಎಂಬ ಗ್ರೀಕ್ ಪದಗಳಿಂದ ಉತ್ಪತ್ತಿಯಾಗಿದ್ದು, ಇದರಲ್ಲಿ ಡೆಮೋಸ್ ಎಂಬುದು ಪ್ರಜೆಗಳು, ಕ್ರೇಷಿಯೋ ಎಂಬುದು ಅಧಿಕಾರ ಎಂಬುದನ್ನು ಸೂಚಿಸುತ್ತದೆ. ಚುನಾವಣಾ ಸಂಬಂಧಿತ ವ್ಯಾಜ್ಯಗಳನ್ನು ಬಗೆಹರಿಸುವವರು ಯಾರು? ಸುಪ್ರೀಂ ಕೋರ್ಟ್ ಚುನಾವಣಾ ಸಂಬಂಧಿತ ವ್ಯಾಜ್ಯಗಳನ್ನು ಬಗೆಹರಿಸುವಂತಹ ನ್ಯಾಯಾಲಯವಾಗಿದೆ. ಕೇಂದ್ರ ಚುನಾವಣಾ ಆಯುಕ್ತರನ್ನು ಈ ಕೆಳಗಿನ ಯಾರು ನೇಮಿಸುವರು? ಕೇಂದ್ರ ಚುನಾವಣಾ ಆಯುಕ್ತರನ್ನ ರಾಷ್ಟ್ರಪತಿಗಳು ನೇಮಕ ಮಾಡ್ತಾರೆ. ಒಬ್ಬರು ಮುಖ್ಯ ಚುನಾವಣಾ ಆಯುಕ್ತರಿದ್ದು ಇಬ್ಬರು ಆಯುಕ್ತರನ್ನ ಕೇಂದ್ರ ಚುನಾವಣಾ ಆಯೋಗ ಒಳಗೊಂಡಿರುತ್ತದೆ. ಸಂವಿಧಾನದ ಪ್ರಸ್ತಾವನೆಯಲ್ಲಿ ಸಮಾಜವಾದ ಎಂಬ ಪದವನ್ನು ಸೇರ್ಪಡೆಗೊಳಿಸಲಾದಂಥ ತಿದ್ದುಪಡಿ ಯಾವುದು? ಇದಕ್ಕೆ ಸರಿ ಉತ್ತರ 42ನೇ ತಿದ್ದುಪಡಿಯನ್ನ ಮಾಡುವ ಮೂಲಕ ಪ್ರಸ್ತಾವನೆಯಲ್ಲಿ ಸಮಾಜವಾದಿ ಎಂಬ ಪದವನ್ನು ಸೇರ್ಪಡೆ ಮಾಡಲಾಯಿತು. ಮಹಾತ್ಮ ಗಾಂಧೀಜಿಯವರು ಸ್ವರಾಜ್ಯ ಕಲ್ಪನೆಯನ್ನು ಯಾವ ಪುಸ್ತಕದಲ್ಲಿ ವಿವರಿಸಿದ್ದಾರೆ? ನನ್ನ ಕನಸಿನ ಭಾರತ ಎಂಬ ಪುಸ್ತಕದಲ್ಲಿ ಮಹಾತ್ಮ ಗಾಂಧೀಜಿಯವರು ಸ್ವರಾಜ್ಯದ ವಿವರಣೆಯನ್ನು ನೀಡಿದ್ದಾರೆ. ಸಂವಿಧಾನಕ್ಕೆ ಮೊದಲ ತಿದ್ದುಪಡಿ ತಂದಂತಹ ವರ್ಷ ಯಾವುದು? ಮೂಲ ಸಂವಿಧಾನ ಇದ್ದಂತಹ ಸಂದರ್ಭದಲ್ಲಿ ಮೊದಲ ಬಾರಿಗೆ ತಿದ್ದುಪಡಿಯನ್ನು ತಂದಂತಹ ವರ್ಷ 1951ರಲ್ಲಿ ಸಂವಿಧಾನಕ್ಕೆ ಮೊದಲ ತಿದ್ದುಪಡಿಯನ್ನ ಮಾಡಲಾಯಿತು. ರಾಜ್ಯಸಭೆಯ ಗರಿಷ್ಠ ಸದಸ್ಯರ ಸಂಖ್ಯೆ ಎಷ್ಟು? ಸಂಸತ್ತಿನ ಮೇಲ್ಮನೆಯಾದಂತಹ ರಾಜ್ಯಸಭೆಯ ಒಟ್ಟು ಸದಸ್ಯರ ಸಂಖ್ಯೆ 250. ದೆಹಲಿಗೆ ರಾಜ್ಯದ ಸ್ಥಾನಮಾನವನ್ನು ನೀಡಲಾದಂತಹ ವರ್ಷ ಯಾವುದು? ಕೇಂದ್ರಾಡಳಿತ ಪ್ರದೇಶವಾದರೂ ಸಮೇತ ರಾಜ್ಯದ ಸ್ಥಾನಮಾನವನ್ನು ದೆಹಲಿಗೆ ನೀಡಲಾಗಿದೆ. ಇದಕ್ಕೆ ಸರಿಯಾದಂತಹ ಉತ್ತರ 1993. ಪ್ರಸ್ತುತ ದೆಹಲಿಯ ಮುಖ್ಯಮಂತ್ರಿಗಳು ಅರವಿಂದ್ ಕೇಜ್ರಿವಾಲ್ ರವರು. ಜನತೆಯನ್ನು ಮತೀಯ ಆಧಾರದ ಮೇಲೆ ವಿಭಜಿಸಿ ದೇಶವನ್ನು ದುರ್ಬಲಗೊಳಿಸುವುದು ಈ ಒಂದು ನೀತಿ ಏನನ್ನ ಸೂಚಿಸುತ್ತದೆ? ಪ್ರಾದೇಶಿಕತೆ, ಕೋಮುವಾದ, ಅವಕಾಶವಾದ, ಜಾತಿವಾದ. ಇದಕ್ಕೆ ಸರಿ ಉತ್ತರ ಕೋಮುವಾದ. ಜನತೆಯನ್ನು ಮತೀಯ ಆಧಾರದ ಮೇಲೆ ವಿಭಜಿಸಿ ದೇಶವನ್ನು ದುರ್ಬಲಗೊಳಿಸುವಂತಹ ಪ್ರಕ್ರಿಯೆಯನ್ನ ಕೋಮುವಾದ ಎಂದು ಕರೆಯುತ್ತಾರೆ. ಅಂತಾರಾಷ್ಟ್ರೀಯ ಹಣಕಾಸು ನಿಧಿಯ ಪ್ರಧಾನ ಕಚೇರಿ ಎಲ್ಲಿದೆ? ವಾಷಿಂಗ್ಟನ್ ಡಿಸಿ. ಅಮೆರಿಕದ ರಾಜಧಾನಿಯಾದಂತಹ ವಾಷಿಂಗ್ಟನ್ ಡಿಸಿನಲ್ಲಿ ಅಂತಾರಾಷ್ಟ್ರೀಯ ಹಣಕಾಸು ನಿಧಿಯ ಪ್ರಧಾನ ಕಚೇರಿಯನ್ನ ಕಾಣಬಹುದು. ಸ್ನೇಹಿತರೆ, ನಿಮಗಾಗಿ 2 ಪ್ರಶ್ನೆಗಳು. ಇವುಗಳ ಉತ್ತರವನ್ನು ಕಾಮೆಂಟ್ನಲ್ಲಿ ನೀಡಿ. ಇತ್ತೀಚೆಗೆ ಸುದ್ದಿಯಲ್ಲಿದ್ದ ಟೀಕಾ ಉತ್ಸವ್ ಯಾವುದಕ್ಕೆ ಸಂಬಂಧಿಸಿದೆ? 2ನೇ ಪ್ರಶ್ನೆ, ಶತಮಾನದ ಕಪ್ಪು ಜನರ ನಾಯಕ ಎಂದು ಯಾರನ್ನು ಕರೆಯುವರು? ಈ 2 ಪ್ರಶ್ನೆಗಳಿಗೂ ಕಮೆಂಟ್ನಲ್ಲಿ ಉತ್ತರವನ್ನು ನೀಡಿ. ಮುಂದಿನ ಮತ್ತೊಂದು ಉಪಯುಕ್ತ ವಿಡಿಯೋದೊಂದಿಗೆ ತಮ್ಮನ್ನು ಭೇಟಿಯಾಗೋಣ. ಧನ್ಯವಾದಗಳು.